ಇಂದು ರಾಜ್ಯದ 7 ರಾಜ್ಯಗಳ 13 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರ ಬೀಳ್ತಾ ಇದೆ. 13 ಕ್ಷೇತ್ರಗಳ ಜಿಲ್ಲೆಯಿಂದ ಮತ ಎಣಿಕೆ ಈಗಾಗಲೇ ಆರಂಭವಾಗಿದೆ. 10 ಕ್ಷೇತ್ರದಲ್ಲಿ INDIA ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸಿದೆ. ಮಧ್ಯಪ್ರದೇಶದ 1 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬೈ ಎಲೆಕ್ಷನ್ ರಿಸಲ್ಟ್ 10 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದೆ INDIA. ಕೇವಲ 1 ಕ್ಷೇತ್ರ ಮಧ್ಯಪ್ರದೇಶದ 1 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಒಟ್ಟು 7 ರಾಜ್ಯಗಳ 13 ಕ್ಷೇತ್ರಗಳಲ್ಲಿ ಆರಂಭವಾಗಿರುವುದು ಬೈ ಎಲೆಕ್ಷನ್. 7ರಲ್ಲಿ 6 ರಾಜ್ಯಗಳಲ್ಲಿ INDIA ಮುಂದಿದ್ರೆ ಒಂದೇ 1 ಕ್ಷೇತ್ರದಲ್ಲಿ ಬಿಜೆಪಿ ಮುಂದಿದೆ. ಇವತ್ತು ಯಾವೆಲ್ಲ ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ ಅಂತ ನೋಡೋದಾದ್ರೆ ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಧ್ಯಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಹಿಮಾಚಲ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ INDIA ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಉತ್ತರಾಖಂಡ್, ಪಂಜಾಬ್ನಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ, ತಮಿಳುನಾಡು, ಬಂಗಾಳ, ಬಿಹಾರ, ಪಶ್ಚಿಮ ಬಂಗಾಳ ಇಲ್ಲೂ ಕೂಡ INDIA ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಟ್ ಮಧ್ಯಪ್ರದೇಶ ಒಂದನ್ನ ಬಿಟ್ಟು ಇಲ್ಲಿ ಮಾತ್ರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇನ್ನು ಪಶ್ಚಿಮ ಬಂಗಾಳದ ರಾಯ್ಗಂಜ್, ರಣಘತ್ ದಕ್ಷಿಣ, ಬಾಗ್ಡಾ ಮತ್ತು ಮಾನಿಕ್ತಾಲಾ ಈ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಎಲೆಕ್ಷನ್. ಇತ್ತ ಉತ್ತರಾಖಂಡದ ಬದ್ರಿನಾಥ್ ಮತ್ತು ಮಂಗಳೂರಿನಲ್ಲಿ, ಹಾಗೆ ಪಂಜಾಬ್ನ ಜಲಂಧರ್ ವೆಸ್ಟ್, ಹಿಮಾಚಲದ ಡೆಹ್ರಾಡೂನ್, ಹಾಗೆ ಹಮೀರ್ಪುರ ಮತ್ತು ನಲಘರ್, ಇನ್ನು ಬಿಹಾರದ ರುಪೌಲಿ, ಮಧ್ಯಪ್ರದೇಶದ ಅಮರ್ವಾಲಾ ಈ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಇದು ಉಪಚುನಾವಣೆ. ಈ ಪೈಕಿ 4 ರಾಜ್ಯಗಳಲ್ಲಿ ಇಂಡಿ ಮೈತ್ರಿಕೂಟ ಆಳ್ತಿದ್ದು, ಉಳಿದ ರಾಜ್ಯಗಳಲ್ಲಿ ಬಿಜೆಪಿ ಅಥವಾ NDA ಸರ್ಕಾರ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ನಡೀತಾ ಇದೆ. 21ರ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ TMC ಮಣಿಕ್ತಾಲಾ ಸ್ಥಾನವನ್ನ ಗೆದ್ರೆ ಬಿಜೆಪಿ ರಾಯ್ಗಂಜ್, ರಣಘಾಟ್ ದಕ್ಷಿಣ ಮತ್ತು ಬಾಗ್ಡಾವನ್ನ ಗೆದ್ದಿತ್ತು. ನಂತರ ಬಿಜೆಪಿ ಶಾಸಕರು TMCಯನ್ನ ಸೇರಿದ್ರು. ಹೀಗಾಗಿ ಈ ಕ್ಷೇತ್ರಗಳ ಫಲಿತಾಂಶ ದೇಶದ ಗಮನವನ್ನ ಸೆಳೆದಿತ್ತು. ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರ ಪತ್ನಿ ಕಮಲೇಶ್ ಠಾಕೂರ್ ಸೇರಿದಂತೆ ಅನೇಕ ಅನುಭವಿಗಳು ಮತ್ತು ಹಲವು ಅಭ್ಯರ್ಥಿಗಳು ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿದ್ದು ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಉತ್ತರಾಖಂಡದ ಮಾಂಗ್ಲಾರ್ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಇದು BSP ಶಾಸಕ ಸರ್ವಾತ್ ಕರೀಂ ಅನ್ಸಾರಿ ಅವರ ಸಾವಿನಿಂದ ತೆರವಾದ ಕ್ಷೇತ್ರ. ಇಲ್ಲಿ ಇದುವರೆಗೆ ಗೆದ್ದಿಲ್ಲದ ಬಿಜೆಪಿ ಗುಜ್ಜರ್ ನಾಯಕ ಕರ್ತಾರ್ ಸಿಂಗ್ ಭದಾನ ಅವರನ್ನ ಕಣಕ್ಕಿಳಿಸಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದೆ. ಇನ್ನು ಪಂಜಾಬ್ನ ಜಲಂಧರ್ ವೆಸ್ಟ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರಿಗೆ ಕಠಿಣ ಪರೀಕ್ಷೆಯಾಗಿದೆ. AP ಮೊಹಿಂದರ್ ಭಗತ್ ಅವರನ್ನ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ನಿಂದ ಸುರೇಂದರ್ ಕೌರ್ ಸ್ಪರ್ಧಿಸುತ್ತಿದ್ದಾರೆ. ತಮಿಳುನಾಡಿನ ವಕ್ರಾವಂಡಿ ವಿಧಾನಸಭಾ ಕ್ಷೇತ್ರದ DMK ಶಾಸಕ N ಪುಗಂಜೇಂದಿ ಅವರ ನಿಧನದಿಂದಾಗಿ ಉಪಚುನಾವಣೆ ಅನಿವಾರ್ಯವಾಗಿತ್ತು. ಆಡಳಿತಾರೂಢ DMKಯ ಅಣ್ಣಿಯೂರ್ ಶಿವ, PMKಯ C ಅನ್ಬುಮಣಿ ಮತ್ತು ನಾಮ್ ತಮಿಳರ್ ಕಚ್ಚಿಯ K ಅಭಿನಯ ನಡುವೆ ತ್ರಿಕೋನ ಸ್ಪರ್ಧೆ ನಡೀತದೆ. 3 ಬಾರಿ ಕಾಂಗ್ರೆಸ್ ಶಾಸಕರಾಗಿದ್ದ ಕಮಲೇಶ್ ಶಾ ಮಾರ್ಚ್ನಲ್ಲಿ ಬಿಜೆಪಿಗೆ ಪಕ್ಷಾಂತರಗೊಂಡಿದ್ರು. ನಂತರ ಮಧ್ಯಪ್ರದೇಶದ ಚಿಂದ್ವಾರಾ ಜಿಲ್ಲೆಯ ಅಮರವಾಲಾ ವಿಧಾನಸಭಾ ಸ್ಥಾನಕ್ಕೆ ಉಪಚುನಾವಣೆ ನಡೆದಿತ್ತು. ಬಿಹಾರದ ರುಪೌಲಿ ಕ್ಷೇತ್ರದ ಹಾಲಿ ಶಾಸಕಿ ಭೀಮಾ ಭಾರತಿ ಅವರ ರಾಜೀನಾಮೆಯಿಂದ ಉಪಚುನಾವಣೆ ಅಲ್ಲಿ ನಡೆದಿತ್ತು. ಒಟ್ಟು ಇವತ್ತು 7 ರಾಜ್ಯಗಳಲ್ಲಿ 13 ಕ್ಷೇತ್ರಗಳ ಬೈ ಎಲೆಕ್ಷನ್ ನಡೀತಾ ಇದೆ. ಒಂದಷ್ಟು ಕಡೆಗಳಲ್ಲಿ ತೆರವಾದ ಕ್ಷೇತ್ರಗಳು ಈಗಾಗಲೇ ಒಂದಷ್ಟು ಶಾಸಕರು ಗೆದ್ದು ಸಂಸದರಾಗಿದ್ದಾರೆ. ಆ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಹೇಗೆ 3 ಕ್ಷೇತ್ರಗಳಿದೆ ಉಪಚುನಾವಣೆಗೆ, ಅದೇ ರೀತಿ ಒಟ್ಟು 13 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಇವತ್ತು ಹೊರ ಬರ್ತಾ ಇದೆ.
ಮಧ್ಯಪ್ರದೇಶ